ಹಾಯ್ ಎಲ್ರಿಗೂ ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಮ್ಯೂಚುವಲ್ ಫಂಡ್. ಸೊ ಇಲ್ಲಿ ನಮಗೆ ಹೆಸರು ಹೇಳೋ ಥರ ಒಂದು ಫಂಡ್ ಹೌಸ್ ಇರುತ್ತೆ. ಅವರು ಜನರಿಂದ ದುಡ್ಡನ್ನು ಕಲೆಕ್ಟ್ ಮಾಡಿ ತಮ್ಮ ಕ್ಯಾಟಗರಿಯ ಶೇರ್ಗಳಾಗಿರ್ಬೋದು ಅಥವಾ ಬಾಂಡ್ಗಳಾಗಿರ್ಬೋದು, ಗೋಲ್ಡ್ ಆಗಿರ್ಬೋದು ಅಥವಾ ಮನಿ ಮಾರ್ಕೆಟ್ ಅಂತಿದೆ. ಸೊ ಅದರಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ಸೊ ಈ ಒಂದು ಟ್ರಸ್ಟ್ ಏನಿರುತ್ತೆ ಅದನ್ನು ನಾವು ಮ್ಯೂಚುವಲ್ ಫಂಡ್ ಹೌಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಗೆ ನಾವು ತೊಗೊಳ್ಳೋದಾದರೆ HDFC AMC ಆಗಿರ್ಬೋದು, ನಿಪಾನ್ AMC ಆಗಿರ್ಬೋದು, ಆಕ್ಸಿಸ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು, SBI ಮ್ಯೂಚುವಲ್ ಫಂಡ್, ಇದೇ ರೀತಿ ತುಂಬ ಟ್ರಸ್ಟ್ಗಳು ಫಂಡ್ಗಳನ್ನು ಮ್ಯಾನೇಜ್ ಮಾಡ್ತಾರೆ. ಸೊ ಇಲ್ಲಿ ಒಂದು ರಿಸರ್ಚ್ ಟೀಮ್ ಇರುತ್ತೆ. ಅವ್ರೇನು ಮಾಡ್ತಾರೆ, ತಮ್ಮ ಕ್ಯಾಟಗರಿಯ ಶೇರ್ಗಳಾಗಿರ್ಬೋದು, ಬಾಂಡ್ಗಳಾಗಿರ್ಬೋದು, ಸೊ ಈ ರೀತಿ ಏನೇನು ಸೆಕ್ಯೂರಿಟೀಸ್ ಇರುತ್ತೆ ಅದರ ಬಗ್ಗೆ ಒಂದು ರಿಸರ್ಚ್ನ ಮಾಡ್ತಾರೆ. ಆಮೇಲೆ ಅವರ ಕ್ಯಾಟಗರಿಯಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂತಹ ಸೆಕ್ಯೂರಿಟಿಗಳನ್ನು ಫಂಡ್ನಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಸೊ ಅದ್ರ ಮೇಲೆ ಜನರಿಗೆ ರಿಟರ್ನ್ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಜನರು ಯಾವುದೇ ರೀತಿಯ ರಿಸರ್ಚ್ ಮಾಡಬೇಕಾಗಿಲ್ಲ. ಯಾವ ಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಸೊ ನಾನು ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಲಿ, ಸೊ ಈ ರೀತಿಯ ಯಾವುದೇ ಟೆನ್ಷನ್ ಜನರಿಗೆ ಇರೋದಿಲ್ಲ. ಆ ಫಂಡ್ ಮ್ಯಾನೇಜರ್ ಯಾರಿರ್ತಾರೆ ಅವರು ಇಲ್ಲಿ ಡಿಸಿಷನ್ನ ತಗೋತಾರೆ. ಸೊ ಒಳ್ಳೆಯ ಫಂಡನ್ನ ನಾವು ಸೆಲೆಕ್ಟ್ ಮಾಡಿದಾಗ ಒಂದು ಒಳ್ಳೆಯ ರಿಟರ್ನ್ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ನಮಗೆ ಶೇರಲ್ಲಾದರೆ ಒಂದು ಶೇರ್ಗೆ ಇಷ್ಟು ದುಡ್ಡು ಅಂತ ಇರುತ್ತೆ. ಅದೇ ಮ್ಯೂಚುವಲ್ ಫಂಡ್ಗೆ ಬಂದಾಗ ಇಲ್ಲಿ NAV ಅಂತಿರುತ್ತೆ, ನೆಟ್ ಅಸೆಟ್ ವ್ಯಾಲ್ಯೂ. ಸೊ ಈ NAV ಮೇಲೆ ನಾವು ಖರೀದಿಯನ್ನು ಮಾಡಬೇಕಾಗತ್ತೆ. ಸೊ ನಮಗೆ ಇಂತಿಷ್ಟು ಯೂನಿಟ್ಗಳು ಅಂತ ಅವರು ಅಲಾಟ್ ಮಾಡ್ತಾರೆ. ಸೊ ಆ ಯೂನಿಟ್ಗಳ NAV ಜಾಸ್ತಿ ಆಗ್ತಾ ಹೋದಾಗ ನಮಗೆ ರಿಟರ್ನ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ನಾನಿಲ್ಲಿ ಒಂದು ಎಕ್ಸಾಂಪಲ್ಗೆ ಹೇಳೋದಾದರೆ, NAV ನಿಮಗೆ 10 ರೂಪಾಯಿ ಇತ್ತು ಅಂತ ಅಂದ್ಕೊಳ್ಳಿ. ಹಾಗೆ ನೀವೇನು ಮಾಡ್ತೀರಾ, 100 ರೂಪಾಯಿನ ಇನ್ವೆಸ್ಟ್ ಮಾಡ್ತೀರಾ ಫಂಡಲ್ಲಿ. ಸೊ NAV 10 ಇದ್ದಾಗ ನಿಮಗೆ 10 ಯೂನಿಟ್ಗಳು ಸಿಗುತ್ತೆ. 10 ರೂಪಾಯಿನ 10 ಯೂನಿಟ್ಗಳು ಸಿಗುತ್ತೆ. ಸೊ ಹಾಗೆ ನೀವು 10 ವರ್ಷಕ್ಕೆ ಇನ್ವೆಸ್ಟ್ ಮಾಡಿರ್ತೀರಾ. ಈ NAVನ ವ್ಯಾಲ್ಯೂ ಏನಾಗುತ್ತೆ, 100 ರೂಪಾಯಿ ಆಗುತ್ತೆ. ಸೊ ನಿಮ್ಮ ಬಳಿ ಎಷ್ಟಿತ್ತು, 10 ಯೂನಿಟ್ ಇತ್ತು. ಸೊ ಆಗ ನಿಮ್ಮ 100 ರೂಪಾಯಿ ನೀವೇನು ಇನ್ವೆಸ್ಟ್ ಮಾಡಿರ್ತೀರೋ 10 ವರ್ಷಗಳ ಬಳಿಕ ಅದು 1000 ರೂಪಾಯಿ ಆಗುತ್ತೆ. ಸೊ ಈ ರೀತಿ ನಿಮಗೆ ರಿಟರ್ನ್ ಸಿಗ್ತಾ ಹೋಗುತ್ತೆ. ಸೊ ಇದು ಜಸ್ಟ್ ನಾನೊಂದು ಎಕ್ಸಾಂಪಲ್ ಹೇಳಿದೆ. ಸೊ ಆ ರೀತಿ ನಿಮಗೆ ಕ್ಯಾಲ್ಕುಲೇಷನ್ ಆಗುತ್ತೆ ಹಾಗೂ ನಿಮಗೆ ರಿಟರ್ನ್ ಸಿಗುತ್ತೆ. ಸೊ ಯಾರು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಿರ್ತೀರ, ಅಂದರೆ ನಾನು ಯಾವ ಶೇರ್ಗಳನ್ನು ಖರೀದಿ ಮಾಡಲಿ, ಲಾಂಗ್ ಟರ್ಮ್ ನಾನು ಇನ್ವೆಸ್ಟ್ ಮಾಡಬೇಕು, ಆಗ ಅವ್ರು ಏನು ಮಾಡ್ಬೋದು, ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಒಳ್ಳೆ ಕ್ಯಾಟಗರಿಯ ಮ್ಯೂಚುವಲ್ ಫಂಡ್ಗಳನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡೋದ್ರಿಂದ ಇಲ್ಲಿ ನಮಗೆ ಯಾವುದೇ ರೀತಿಯ ಒಂದು ಶೇರ್ಗಳ ಬಗ್ಗೆ ಯೋಚನೆ ಮಾಡುವಂಥ ಟೆನ್ಷನ್ ಇರಲ್ಲ. ಆ ಫಂಡ್ ಮ್ಯಾನೇಜರ್ಸ್ ಯಾರಿರ್ತಾರೆ ಅವರು ಅದನ್ನು ನೋಡ್ಕೋತಾರೆ. ಸೊ ಈಗ ನಾವು ಮ್ಯೂಚುವಲ್ ಫಂಡ್ನ ಪೋರ್ಟ್ಫೋಲಿಯೋ ಹೇಗಿರಬೇಕು, ಸೊ ಯಾವೆಲ್ಲ ರೀತಿಯ ಫಂಡ್ಗಳು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡುವಾಗ ಅಷ್ಟೇ ಅಲ್ಲ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗಲೂ ಕೂಡ ನಮಗೆ ಪೋರ್ಟ್ಫೋಲಿಯೋ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪೋರ್ಟ್ಫೋಲಿಯೋ ಯಾವ ರೀತಿ ಇರಬೇಕು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟಲ್ಲಿ ಅಂತ ನೋಡೋದಾದರೆ, ಮೊದಲನೇದಾಗಿ ಎಲ್ಲ ಪೋರ್ಟ್ಫೋಲಿಯೋಗಳಲ್ಲೂ ಲಾರ್ಜ್ ಕ್ಯಾಪ್ ಫಂಡ್ ಇರಲೇಬೇಕು. ಸೊ ಲಾರ್ಜ್ ಕ್ಯಾಪ್ ಫಂಡ್ ಅಂದಾಗ ನಮಗೆ ಈ ಕ್ಯಾಟಗರಿಯಲ್ಲಿ ಫಂಡ್ ಮ್ಯಾನೇಜರ್ಸ್ ಏನಿರ್ತಾರೆ ಅವರು 80% ಇನ್ವೆಸ್ಟ್ಮೆಂಟ್ನ ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ಮಾಡಿರ್ತಾರೆ. ಸೊ ಲಾರ್ಜ್ ಕ್ಯಾಪ್ ಕಂಪನಿಗಳು ಅಂತ ಬಂದರೆ 20,000 ಕೋಟಿ ಮಾರ್ಕೆಟ್ ಕ್ಯಾಪ್ಗಿಂತ ಜಾಸ್ತಿ ಇರುತ್ತಲ್ಲ ಆ ಕಂಪನಿಗಳು. ಸೊ ಇಲ್ಲಿ ನಮಗೆ ರಿಲಯನ್ಸ್, HDFC ಬ್ಯಾಂಕ್, ICICI, ಇನ್ಫೋಸಿಸ್, TCS, ಸೊ ಇನ್ನಷ್ಟು ನಿಫ್ಟಿಯ ಕಂಪನಿಗಳು ಕೂಡ ಕಾಣಿಸುತ್ತೆ. ಹಾಗೆ ನಿಫ್ಟಿ 100ನ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಈ ಫಂಡ್ಗಳಲ್ಲಿ ಇನ್ಕ್ಲೂಡ್ ಆಗಿರ್ತವೆ. ಸೊ ಎರಡನೇ ಕ್ಯಾಟಗರಿ ನೋಡಿದಾಗ ಫ್ಲೆಕ್ಸಿ ಕ್ಯಾಪ್ ಫಂಡ್. ಸೊ ಇಲ್ಲಿ ಅಡ್ವಾಂಟೇಜ್ ಏನು ಅಂದರೆ ಇವರು ಅವರ ಇನ್ವೆಸ್ಟ್ಮೆಂಟ್ನ ಡಿವೈಡ್ ಮಾಡ್ಬೋದು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪಲ್ಲಿ. ಸೊ ಯಾವ ಕ್ಯಾಟಗರಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುತ್ತೋ ಅಲ್ಲಿ ಅವರು ಅವರ ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಮಾಡ್ತಾರೆ. ಹಾಗೆ ಕಡಿಮೆ ಪರ್ಫಾರ್ಮೆನ್ಸ್ ಕೊಡ್ತಿರುವ ಕ್ಯಾಟಗರಿಯಲ್ಲಿ ಅವರು ಇನ್ವೆಸ್ಟ್ಮೆಂಟ್ನ ಕಮ್ಮಿ ಮಾಡ್ತಾರೆ. ಅಂದರೆ ಈಗ ಲಾರ್ಜ್ ಕ್ಯಾಪ್ ಚೆನ್ನಾಗಿ ಮಾಡ್ತಿದೆ ಅಂದರೆ 50%ನಷ್ಟು ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ, ಮಿಕ್ಕ 25% ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪಲ್ಲಿ ಇರುತ್ತೆ. ಸೊ ಇದನ್ನು ಫಂಡ್ ಮ್ಯಾನೇಜರ್ಸ್ ಡಿಸೈಡ್ ಮಾಡ್ತಾರೆ. ಹಾಗೆ ಮೂರನೇದು ನೋಡೋದಾದರೆ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಶೇರ್ ಮಾರ್ಕೆಟಲ್ಲಿ ಕೂಡ ಇನ್ವೆಸ್ಟ್ ಮಾಡ್ತಾರೆ, ಹಾಗೆ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಹಾಗೆ ಗೋಲ್ಡ್ ಮೇಲೆ ಕೂಡ ಇನ್ವೆಸ್ಟ್ ಮಾಡ್ತಾರೆ. ಸೊ ಮಾರ್ಕೆಟ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಇವರ ಇನ್ವೆಸ್ಟ್ಮೆಂಟ್ ಡಿಸೈಡ್ ಆಗುತ್ತೆ. ಸೊ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಕೂಡ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರೋದು ತುಂಬಾ ಅಗತ್ಯ. ಹಾಗೆ ನಾಲ್ಕನೇದು ನೋಡಿದಾಗ ಇಂಡೆಕ್ಸ್ ಫಂಡ್ ಅಥವಾ ಮಿಡ್ ಕ್ಯಾಪ್ ಫಂಡ್. ಸೊ ಇದು ನೀವು ಡಿಸೈಡ್ ಮಾಡ್ಬೋದು. ಸೊ ನೀವು ಇಂಡೆಕ್ಸ್ ಫಂಡ್ಗಳಿಗೆ ಹೋದಾಗ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಅಥವಾ IT ಇಂಡೆಕ್ಸ್, ಸೊ ಈ ರೀತಿಯ ಇಂಡೆಕ್ಸ್ ಫಂಡ್ಗಳನ್ನು ಚೂಸ್ ಮಾಡ್ಬೋದು. ಸೊ ಇದು ಬೇಡ, ನನಗೆ ಆಲ್ರೆಡಿ ಲಾರ್ಜ್ ಕ್ಯಾಪ್ ಫಂಡ್ ಇದೆ, ಸೊ ನಾನು ಮಿಡ್ ಕ್ಯಾಪಲ್ಲಿ ಸ್ವಲ್ಪ ಎಕ್ಸ್ಪೋಜರ್ ಇಡ್ತೀನಿ ಅಂದಾಗ ಮಿಡ್ ಕ್ಯಾಪ್ ಫಂಡ್ಗಳಿಗೆ ಕೂಡ ಹೋಗ್ಬೋದು. ಸೊ ಮಿಡ್ ಕ್ಯಾಪ್ ಫಂಡಲ್ಲಿ ನಿಮಗೆ ಮಿಡ್ ಕ್ಯಾಪ್ನ ಕಂಪನಿಗಳು ಕಾಣಿಸುತ್ತೆ. 10,000ದಿಂದ 20,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಗಳು ಮಿಡ್ ಕ್ಯಾಪಲ್ಲಿ ಇರುತ್ತೆ. ಸೊ ಮುಂದೆ ಇವು ಲಾರ್ಜ್ ಕ್ಯಾಪ್ ಕಂಪನಿಗಳು ಕೂಡ ಆಗ್ಬೋದು ಅದರ ಪರ್ಫಾರ್ಮೆನ್ಸ್ನ ಮೇಲೆ. ಸೊ ಇದರಲ್ಲಿ ಕೂಡ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು.
ಕೊನೆಯದಾಗಿ ನೋಡೋದಾದರೆ ELSS ಫಂಡ್ಸ್. ನಿಮ್ಮ ಇನ್ಕಮ್ ಏನಾದರೂ 5 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನೀವು ಟ್ಯಾಕ್ಸ್ನ ಡಿಕ್ಲೇರ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮಗೆ ಗೌರ್ಮೆಂಟ್ ATC ಅಂಡರಲ್ಲಿ 1.5 ಲಕ್ಷ ನೀವು ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ ಅವಕಾಶನ ಕೊಡ್ತಾರೆ. ಸೊ ಅಲ್ಲಿ ನೀವು PPF ಇನ್ವೆಸ್ಟ್ಮೆಂಟ್ ಇರ್ಬೋದು, NPS ಇನ್ವೆಸ್ಟ್ಮೆಂಟ್ ಇರ್ಬೋದು, ಅಥವಾ ಇನ್ಶೂರೆನ್ಸ್ಗಳನ್ನು ಪೇ ಮಾಡುವಂತಹ ಏನು ಪ್ರೀಮಿಯಮ್ಸ್ ಇದೆ ಅದನ್ನು ಡಿಕ್ಲೇರ್ ಮಾಡ್ಬೋದು. ಹಾಗೆ ಇನ್ನೊಂದು ಆಪ್ಷನ್ ನಿಮಗೆ ಮ್ಯೂಚುವಲ್ ಫಂಡ್ಗಳ ಡಿಕ್ಲೇರೇಷನ್ನ ತೋರಿಸೋದು. ಸೊ ಆ ರೀತಿ ನೀವು ಟ್ಯಾಕ್ಸ್ ಸೇವರ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ELSS ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಆ ರೀತಿ ಇನ್ವೆಸ್ಟ್ ಮಾಡೋರು ಇಲ್ಲಿ ELSS ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಅಕಸ್ಮಾತ್ ನಾನು ಟ್ಯಾಕ್ಸ್ ಸೇವರ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ ಅಂದರೆ ನೀವು ಇಲ್ಲಿ ಶಾರ್ಟ್ ಡ್ಯೂರೇಷನ್ ಫಂಡ್ ಆಗಿರ್ಬೋದು ಅಥವಾ ಡೆಪ್ಟ್ ಫಂಡ್, ಸೊ ಇಂಥದ್ರಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಸೊ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ 4ರಿಂದ 5 ಫಂಡ್ ಇದ್ದರೆ ತುಂಬಾ ಒಳ್ಳೆಯದು. ಅದಕ್ಕಿಂತ ಹೆಚ್ಚಿದ್ರೆ ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ಬೋದು. ಮೊದಲನೇ ಕ್ಯಾಟಗರಿಯಲ್ಲಿ ನೋಡಿದ್ರೆ ಲಾರ್ಜ್ ಕ್ಯಾಪ್ ಫಂಡ್. ಸೊ ನಾನಿಲ್ಲಿ ಕೆಲವು ಫಂಡ್ಗಳನ್ನು ಲಿಸ್ಟ್ ಮಾಡಿದ್ದೀನಿ. ಸೊ ಮೊದಲನೇದಾಗಿ ನೀವು ನೋಡಿದ್ರೆ ಕೆನರಾ ರೊಬೆಕೋ ಬ್ಲೂ ಚಿಪ್ ಫಂಡ್. ಸೊ ಇಲ್ಲಿ ರಿಟರ್ನ್ಗಳನ್ನು ನೀವು ಗಮನಿಸ್ಬೋದು. 5 ವರ್ಷಕ್ಕೆ ಇಲ್ಲಿ 18% ರಿಟರ್ನ್ ಇದೆ, 3 ವರ್ಷಕ್ಕೆ 23%, ಹಾಗೆ 1 ವರ್ಷದಲ್ಲಿ ಇದು 46% ರಿಟರ್ನ್ನ ಕೊಟ್ಟಿದೆ. ಸೊ ಯಾವಾಗಲೂ ಇಷ್ಟೇ ರಿಟರ್ನ್ ಸಿಗುತ್ತಾ ಅಂದರೆ ಇಲ್ಲ. ಏನಕ್ಕೆ ಅಂದರೆ ಇಲ್ಲಿ ಕೋವಿಡ್ ಕಾರಣದಿಂದ ಮಾರ್ಕೆಟ್ ಡೌನ್ ಇತ್ತು ಮತ್ತು ಒಂದೇ ರೀತಿ ನಮಗೆ ಅಲ್ಲಿಂದ ಬೌನ್ಸ್ ಬ್ಯಾಕ್ ಬಂದಿದೆ. ಸೊ ಆ ಕಾರಣದಿಂದ ಇಷ್ಟು ರಿಟರ್ನ್ ಕಾಣಿಸ್ತಿದೆ. ಬಟ್ ನಾರ್ಮಲ್ ಆಗಿ ನಾವು 5 ವರ್ಷದಲ್ಲಿ 12ರಿಂದ 15% ರಿಟರ್ನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗೆ ಇನ್ನೊಂದು ಅಂಶ ನೀವೇನು ಗಮನಿಸಬೇಕು ಅಂದರೆ ಎಕ್ಸ್ಪೆನ್ಸ್ ರೇಷಿಯೋ. ಸೊ ಈ ಎಕ್ಸ್ಪೆನ್ಸ್ ರೇಷಿಯೋ ಏನಿದೆ, ಈಗ ಕೆನರಾ ರೊಬೆಕೋ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಆ ಫಂಡ್ ಹೌಸ್ ನಿಮಗೆ ವರ್ಷಕ್ಕೆ ಇಷ್ಟು ಚಾರ್ಜ್ ಅಂತ ಮಾಡ್ತಾರೆ. ಸೊ ನೀವಿಲ್ಲಿ ಎಕ್ಸ್ಪೆನ್ಸ್ ರೇಷಿಯೋನ ಗಮನಿಸಿದಾಗ 1.90 ಅಷ್ಟಿದೆ. ಅಂದರೆ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದಾಗ ಹತ್ತತ್ರ 2,000 ರೂಪಾಯಿ ನೀವು ಎಕ್ಸ್ಪೆನ್ಸ್ ಆಗಿ ಮ್ಯೂಚುವಲ್ ಫಂಡ್ ಹೌಸ್ಗೆ 1 ವರ್ಷಕ್ಕೆ ಕೊಡಬೇಕಾಗತ್ತೆ. ಸೊ ಇದು ನಿಮಗೆ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ 1% ಕಮ್ಮಿ ಅಂತ ಅನ್ನಿಸ್ಬೋದು. ಸೊ ನೀವು 10 ಲಕ್ಷ ಇನ್ವೆಸ್ಟ್ ಮಾಡಿದಾಗ ಇದು ಎಕ್ಸ್ಪೆನ್ಸ್ ರೇಷಿಯೋ ನಿಮಗೆ 20,000ದಷ್ಟು ಬರುತ್ತೆ. ಸೊ ಅದನ್ನು ಗಮನದಲ್ಲಿ ಇಟ್ಟು ಯಾವ ಫಂಡ್ನ ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಇದೆ ಹಾಗೆ ರಿಟರ್ನ್ಸ್ ಜಾಸ್ತಿ ಇದೆ ಅಂಥ ಫಂಡ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡಬೇಕಾಗತ್ತೆ. ಸೊ ಇಷ್ಟು ಫಂಡ್ಗಳಲ್ಲಿ ಕೆನರಾ ರೊಬೆಕೋ ಫಂಡ್, ಹಾಗೆ ಆಕ್ಸಿಸ್ ಬ್ಲೂ ಚಿಪ್ ಫಂಡ್, ಹಾಗೆ ಮಿರಾಯ್ ಅಸೆಟ್ನ ಲಾರ್ಜ್ ಕ್ಯಾಪ್ ಫಂಡ್ ತುಂಬ ಚೆನ್ನಾಗಿದೆ. ಸೊ ನೀವು ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಕೋಬೋದು. ಸೊ ನನ್ನ ಚಾಯ್ಸ್ ಇಲ್ಲಿ ಬಂದು ಆಕ್ಸಿಸ್ ಬ್ಲೂ ಚಿಪ್ ಫಂಡ್. ಸೊ ಇದು ತುಂಬ ಚೆನ್ನಾಗಿದೆ ಹಾಗೂ ಇದರ ಫಂಡ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಮ್ಯಾನೇಜಬಲ್ ಅಂತಲೇ ಹೇಳ್ಬೋದು. ಸೊ ನೀವು ಯಾವುದೇ ರೀತಿಯ ಲಾರ್ಜ್ ಕ್ಯಾಪ್ ಫಂಡ್ಗಳನ್ನು ಕೂಡ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಆ್ಯಡ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಅದರ ರಿಟರ್ನ್ ಹೇಗಿದೆ ಅದನ್ನು ಗಮನಿಸಿ, ಎಕ್ಸ್ಪೆನ್ಸ್ ರೇಷಿಯೋ ಹೇಗಿದೆ ಅದನ್ನು ಗಮನಿಸಿ. ಈ ರೀತಿಯ ರೇಟಿಂಗ್ಗಳು ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಕೆನರಾ ರೊಬೆಕೋ, ಆಕ್ಸಿಸ್ ಮತ್ತು ಮಿರಾಯ್ ಅಸೆಟ್ಗೆ 5 ಸ್ಟಾರ್ ರೇಟಿಂಗ್ ಇದೆ. ಸೊ ಈ ರೀತಿ ರೇಟಿಂಗ್ಗಳು ನಿಮಗೆ ವ್ಯಾಲ್ಯೂ ರಿಸರ್ಚ್ ಆಗಿರ್ಬೋದು, ಮನಿ ಕಂಟ್ರೋಲ್ ಆಗಿರ್ಬೋದು, ಸೊ ಅದರ ರೇಟಿಂಗ್ಗಳು ಕೂಡ ಇರುತ್ತೆ. ಸೊ ಅದರ ಬೇಸಿಸ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಸೊ ನಾನು ನಿಮಗೀಗ ಕೆನರಾ ರೊಬೆಕೋ ಫಂಡ್, ಆಕ್ಸಿಸ್ ಫಂಡ್ ಮತ್ತು ಮಿರಾಯ್ ಅಸೆಟ್ ಫಂಡ್ ಏನಿದೆ ಆ 3ರ ಹೋಲ್ಡಿಂಗ್ಗಳನ್ನು ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ಕೇರ್ಫುಲ್ಲಾಗಿ ಗಮನಿಸಿದ್ರೆ 3 ಫಂಡ್ಗಳು ಸೇಮ್ ಸ್ಟಾಕ್ಗಳಲ್ಲೇ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ಸೊ ಅದಕ್ಕೆ ನಾವು ಲಾರ್ಜ್ ಕ್ಯಾಪ್ ಕ್ಯಾಟಗರಿಯ ಯಾವುದಾದ್ರೂ ಒಂದು ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸಾಕು. 3 ಸೇಮ್ ಕ್ಯಾಟಗರಿಯ ಫಂಡ್ಗಳನ್ನು ತೊಗೊಂಡ್ರೆ ನಮಗೆ ಸೇಮ್ ಎಕ್ಸ್ಪೋಜರ್ ಸಿಗುತ್ತೆ. ಅದ್ರ ಬದಲು ನಾವು ಒಂದೇ ಫಂಡಲ್ಲಿ ಅಷ್ಟು ದುಡ್ಡನ್ನು ಹಾಕಿದ್ರೆ ಸೊ ನಮಗೆ ಮೇಂಟೆನೆನ್ಸ್ಗೂ ಈಸಿ ಆಗುತ್ತೆ, ಎಕ್ಸ್ಪೆನ್ಸ್ ರೇಷಿಯೋದಲ್ಲೂ ಕೂಡ ಒಂದು ಹೋಲ್ಡಿಂಗ್ ಇರುತ್ತೆ. ಸೊ ಒಂದು ಫಂಡನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮುಂದಿನ ಕ್ಯಾಟಗರಿ ಬಂದು ಫ್ಲೆಕ್ಸಿ ಕ್ಯಾಪ್ ಫಂಡ್. ಸೊ ನಿಮಗೆ ಈ ಮೊದಲೇ ನಾನು ತಿಳಿಸಿದ್ದೆ, ಫ್ಲೆಕ್ಸಿ ಕ್ಯಾಪ್ ಅಥವಾ ಮಲ್ಟಿ ಕ್ಯಾಪ್ ಫಂಡ್ಗಳು ಏನಿದೆ ಇವರು ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್ 3ರ ಷೇರುಗಳಲ್ಲೂ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ಸೊ ಅವರಿಗೆ ಯಾವ ಸೆಕ್ಟರಲ್ಲಿ ಹೆಚ್ಚು ಗ್ರೋತ್ ಕಾಣಿಸುತ್ತೋ ಆ ಸೆಕ್ಟರಲ್ಲಿ ಎಕ್ಸ್ಪೋಜರ್ನ ಜಾಸ್ತಿ ಇಟ್ಟಿರ್ತಾರೆ. ಅಂದರೆ ಈಗ ಲಾರ್ಜ್ ಕ್ಯಾಪ್ನಲ್ಲಿ ಅವರ ಎಕ್ಸ್ಪೋಜರ್ 50ರಷ್ಟಿರುತ್ತೆ, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪಲ್ಲಿ ಎಷ್ಟು ಬೇಕೋ ಅಷ್ಟು ಎಕ್ಸ್ಪೋಜರ್ನ ಅವರು ಇಟ್ಟಿರ್ತಾರೆ. ಸೊ ಈ ಕ್ಯಾಟಗರಿಯ ಫಂಡ್ಗಳನ್ನು ನೋಡೋದಾದರೆ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಸೊ ಈ ಫಂಡ್ ಏನಿದೆ ಇವರು ಫಾರಿನ್ ಸ್ಟಾಕ್ಗಳಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ, US ಸ್ಟಾಕ್ಗಳು. ಸೊ US ನ್ಯಾಸ್ಡ್ಯಾಕ್ ಸ್ಟಾಕ್ಗಳು ಏನಿದೆ, ಮೈಕ್ರೋಸಾಫ್ಟ್, ಗೂಗಲ್, ಫೇಸ್ಬುಕ್, ಸೊ ಅದರಲ್ಲಿ ಇವರ ಎಕ್ಸ್ಪೋಜರ್ ಇರುತ್ತೆ. ಹಾಗೆ ಎಕ್ಸ್ಪೆನ್ಸ್ ರೇಷಿಯೋನ ಗಮನಿಸಿದ್ರೆ 0.85ರಷ್ಟಿದೆ. ಹಾಗೆ ನೆಕ್ಸ್ಟ್ ಫಂಡ್ ನೋಡೋದಾದರೆ PGIM ಇಂಡಿಯಾ ಫ್ಲೆಕ್ಸಿ ಕ್ಯಾಪ್ ಫಂಡ್. ಸೊ ಇಲ್ಲಿ ಎಕ್ಸ್ಪೆನ್ಸ್ ರೇಷಿಯೋನ ಗಮನಿಸಿ 0.2ರಷ್ಟಿದೆ. ಹಾಗೆ ರಿಟರ್ನ್ ಕೂಡ ತುಂಬಾ ಚೆನ್ನಾಗಿದೆ PGIM ಇಂಡಿಯಾ ಫ್ಲೆಕ್ಸಿ ಕ್ಯಾಪ್ ಫಂಡಲ್ಲಿ. ಸೊ ಈ 2 ಫಂಡ್ಗಳನ್ನು ನೀವು ಫ್ಲೆಕ್ಸಿ ಕ್ಯಾಪ್ಗೆ ಕನ್ಸಿಡರ್ ಮಾಡ್ಬೋದು. ಹಾಗೆ ಇನ್ನೆರಡು ಫಂಡ್ಗಳನ್ನು ನೋಡೋದಾದರೆ UTI ಮತ್ತು ಕೆನರಾ ರೊಬೆಕೋ. ಸೊ ಇಲ್ಲೂ ಕೂಡ ರಿಟರ್ನ್ನ ನೀವು ಗಮನಿಸ್ಬೋದು, ಹತ್ತತ್ರ 27%ನಷ್ಟು ಆ್ಯನ್ಯುವಲ್ ರಿಟರ್ನ್ಸ್ ನಮಗೆ ಇಲ್ಲಿ ಸಿಗ್ತಿದೆ. ಸೊ ಇದಷ್ಟೇ ಅಲ್ಲದೆ ನಿಮಗೆ SBIನ ಫ್ಲೆಕ್ಸಿ ಕ್ಯಾಪ್, ICICI ಪ್ರುಡೆನ್ಷಿಯಲ್,
ತುಂಬ ಆಕ್ಸಿಸ್ನ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್, ತುಂಬ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಇದೆ. ಸೊ ಅದರಲ್ಲಿ ಬೆಟರ್ ಯಾವುದು ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಬಂದಾಗ 2 ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳನ್ನು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೋಬೋದು. ಒಂದು ಪರಾಗ್ ಪಾರಿಕ್, ಹಾಗೆ ಇನ್ನೊಂದು ನೀವು ಕೆನರಾ ರೋಬೆಕೋ ಫ್ಲೆಕ್ಸಿ ಕ್ಯಾಪ್ ಫಂಡ್ನ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೋಬೋದು. ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್. ಸೊ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ನ ಕೂಡ ನಾನು ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟೆ. ಇಲ್ಲಿ ಅಕಸ್ಮಾತ್ ಶೇರ್ ಮಾರ್ಕೆಟಲ್ಲಿ ಸಡನ್ ಏನಾದರೂ ಕ್ರ್ಯಾಶ್ ಬಂತು ಅಂದರೆ ಇವ್ರೇನು ಮಾಡ್ತಾರೆ, ಡೆಪ್ಟಲ್ಲಿ ಅವರ ಪೋರ್ಷನ್ನ ಇನ್ಕ್ರೀಸ್ ಮಾಡ್ತಾರೆ. ಆಗ ನಮ್ಮ ಅಮೌಂಟ್ ನಾವೇನು ಇನ್ವೆಸ್ಟ್ ಮಾಡಿರ್ತೀವಿ ಅದು ಸೇಫ್ ಇರುತ್ತೆ. ಸೊ ಆ ರೀತಿಯ ಫಂಡ್ಗಳು ಯಾವುದು ಅಂತ ನೋಡೋದಾದರೆ ಕೋಟಕ್ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್. ಸೊ ಇಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ನಿಮಗೆ ತುಂಬ ಚೀಪ್ ಅನಿಸುತ್ತೆ, 0.4ರಷ್ಟಿದೆ. ಸೊ ಇದು ಕೂಡ ಒಂದು ಒಳ್ಳೆಯ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್. ಹಾಗೆ ಎಡೆಲ್ವಿಸ್ನ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್, ಇವರ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಆಲ್ಮೋಸ್ಟ್ ಸೇಮೇ ಇದೆ. ರಿಟರ್ನ್ ಕೂಡ ನೀವು ಗಮನಿಸ್ಬೋದು, ಆಲ್ಮೋಸ್ಟ್ 18ಇಂದ 20% ರಿಟರ್ನ್ ಸಿಗ್ತಿದೆ ಒಂದು ವರ್ಷಕ್ಕೆ. ಒಳ್ಳೆಯ ರಿಟರ್ನ್ ಅಂತಲೇ ಹೇಳ್ಬೋದು. ಹಾಗೆ ಇಷ್ಟೇ ರಿಟರ್ನ್ ಸಿಗುತ್ತೆ ಅನ್ನುವ ಗ್ಯಾರಂಟಿ ಕೂಡ ಇರೋದಿಲ್ಲ. ಸೊ 12ರಿಂದ 15% ರಿಟರ್ನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಇನ್ನೊಂದು ನೋಡೋದಾದರೆ ಆಕ್ಸಿಸ್ ಟ್ರಿಪಲ್ ಅಡ್ವಾಂಟೇಜ್ ಫಂಡ್. ಸೊ ಇದು ನನ್ನ ಫೇವ್ರೇಟ್, ಏನಕ್ಕೆಂದರೆ ಇವರು ಗೋಲ್ಡಲ್ಲಿ ಕೂಡ ಎಕ್ಸ್ಪೋಜರ್ನ ಇಟ್ಟಿದ್ದಾರೆ. ಹಾಗೆ ಲಾರ್ಜ್ ಕ್ಯಾಪ್ನ ಸ್ಟಾಕ್ಗಳು ಏನಿದೆ, ಇನ್ಫೋಸಿಸ್, ಬಜಾಜ್ ಫಿನಾನ್ಸ್, ರಿಲಯನ್ಸ್ ಇಂಥ ಕಂಪನಿಗಳಲ್ಲಿ ಅವರ ಎಕ್ಸ್ಪೋಜರ್ನ ಈಕ್ವಿಟಿಯಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ನೀವು ಇನ್ವೆಸ್ಟ್ಮೆಂಟ್ನ ಬಗ್ಗೆ ಯೋಚನೆನ ಮಾಡ್ಬೋದು. ನೆಕ್ಸ್ಟ್ ನೋಡೋದಾದರೆ ಇಂಡೆಕ್ಸ್ ಫಂಡ್. ಸೊ ಸೇಫ್ ಇನ್ವೆಸ್ಟ್ಮೆಂಟ್ ಯಾರು ಮಾಡಬೇಕು ಅಂತಿದ್ದಾರೆ ಅವರು ಇಂಡೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಈ 2 ಫಂಡ್ಗಳು ನಿಮ್ಗೆ ಏನು ಕಾಣಿಸ್ತಿದೆ, ನಿಫಾನ್ ಇಂಡಿಯಾ ಇಂಡೆಕ್ಸ್ ಸೆನ್ಸೆಕ್ಸ್ ಫಂಡ್, ಹಾಗೆ HDFC ಇಂಡಿಯಾ ಸೆನ್ಸೆಕ್ಸ್ ಫಂಡ್. ಭಾರತದ ಟಾಪ್ 30 ಕಂಪನಿಗಳು ಸೆನ್ಸೆಕ್ಸಲ್ಲಿ ಏನು ಲಿಸ್ಟ್ ಆಗಿದೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ಹಾಗೆ ಸೆನ್ಸೆಕ್ಸ್ ನಮಗೆ ಹೇಗೆ ಮೇಲೆ ಹೋಗುತ್ತೋ ಆ ರೀತಿ ನಿಮ್ಮ ಇನ್ವೆಸ್ಟ್ಮೆಂಟ್ ರಿಟರ್ನ್ ಕೂಡ ಬರ್ತಾ ಇರುತ್ತೆ. ಹಾಗೆ ಇಂಡೆಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ರಿಸ್ಕ್ ಕೂಡ ಕಮ್ಮಿ ಇರುತ್ತೆ. ಹಾಗೆ ನಿಫ್ಟಿಯ 2 ಫಂಡ್ಗಳನ್ನು ನೋಡೋದಾದರೆ ನಿಪಾನ್ ಇಂಡಿಯಾದ ಇಂಡೆಕ್ಸ್ ಫಂಡ್ ಆಗಿರ್ಬೋದು, ICICI ಪ್ರುಡೆನ್ಷಿಯಲ್ ಇಂಡೆಕ್ಸ್ ಫಂಡ್. ಸೊ ಎಲ್ಲ ಫಂಡ್ ಹೌಸ್ಗಳ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಫಂಡ್ ಇದ್ದೇ ಇರುತ್ತೆ. ಸೊ ಯಾವುದರಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಇದೆ ಮತ್ತು ರಿಟರ್ನ್ಸ್ ಜಾಸ್ತಿ ಇದೆ ಅಂಥದ್ದನ್ನು ನೀವು ಚೂಸ್ ಮಾಡ್ಕೋಬೋದು. ಹಾಗೆ ಆಕ್ಸಿಸ್ನ ನಿಫ್ಟಿ 100 ಫಂಡ್ ನನ್ನ ಫೇವ್ರೇಟ್, ಏನಕ್ಕೆ ಅಂದರೆ ಇಲ್ಲಿ ನಮಗೆ 100 ಕಂಪನಿಗಳ ಎಕ್ಸ್ಪೋಜರ್ ಸಿಗುತ್ತೆ. ನಿಫ್ಟಿ ನೆಕ್ಸ್ಟ್ 50 ಅಲ್ಲಿ IRCTC ಆಗಿರ್ಬೋದು, IGL ಆಗಿರ್ಬೋದು. ಸೊ ಇಂಥ ಕಂಪನಿಗಳ ಎಕ್ಸ್ಪೋಜರ್ ಕೂಡ ಈ ಫಂಡಲ್ಲಿ ನಮಗೆ ಸಿಗುತ್ತೆ. ಸೊ ನೀವು ಯಾವುದಾದ್ರೂ ಒಂದು ಇಂಡೆಕ್ಸ್ ಫಂಡ್ನ ಚೂಸ್ ಮಾಡೋದು ಒಳ್ಳೆಯದು, ಏನಕ್ಕೆಂದರೆ ಎಲ್ಲ ಇಂಡೆಕ್ಸ್ ಫಂಡ್ಗಳು ಸೇಮ್ ಕಂಪನಿಯ ಮೇಲೆ ತಮ್ಮ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ಸೊ ಮುಂದಿನ ಕ್ಯಾಟಗರಿ ನೋಡೋದಾದರೆ ಮಿಡ್ ಕ್ಯಾಪ್ ಫಂಡ್. ಸೊ ಮಿಡ್ ಕ್ಯಾಪ್ ಫಂಡ್ ಕೂಡ ತುಂಬ ಇಂಪಾರ್ಟೆಂಟ್, ಏನಕ್ಕೆ ಅಂದರೆ ಮುಂದಿನ ಲಾರ್ಜ್ ಕ್ಯಾಪ್ ಫಂಡ್ಗಳು ಏನು ಪ್ರೊಡ್ಯೂಸ್ ಆಗುತ್ತೆ ಅದು ಮಿಡ್ ಕ್ಯಾಪಿಂದನೇ ಬಂದಿರುತ್ತೆ. ಸೊ ಇಲ್ಲಿ ಕೂಡ ಅಷ್ಟೇ PGIM ಮಿಡ್ ಕ್ಯಾಪ್ ಫಂಡ್ ತುಂಬ ಚೆನ್ನಾಗಿದೆ, ಹಾಗೆ ಆಕ್ಸಿಸ್ ಮಿಡ್ ಕ್ಯಾಪ್ ಫಂಡ್. ಸೊ ಈ 2 ಫಂಡ್ಗಳು ಚೆನ್ನಾಗಿದ್ದಾವೆ. ಹಾಗೆ ಎಕ್ಸ್ಪೆನ್ಸ್ ರೇಷಿಯೋಗಳು ಕೂಡ ನೀವು ಗಮನಿಸಬೇಕಾಗುತ್ತೆ, ರಿಟರ್ನ್ ಕೂಡ ನೋಡಬೇಕಾಗುತ್ತೆ. ಸೊ PGIMನ ರಿಟರ್ನ್ ಈ ವರ್ಷ ತುಂಬಾ ಚೆನ್ನಾಗಿದೆ. ಸೊ PGIMನ ಮಿಡ್ ಕ್ಯಾಪ್ ಫಂಡ್ನ ಅಥವಾ ಆಕ್ಸಿಸ್ ಬ್ಯಾಂಕ್ನ ಮಿಡ್ ಕ್ಯಾಪ್ ಫಂಡ್ನ ನೀವು ಕನ್ಸಿಡರ್ ಮಾಡ್ಕೋಬೋದು. ಹಾಗೆ ಕೋಟಕ್ನ ಎಮರ್ಜಿಂಗ್ ಇಕ್ವಿಟಿ ಫಂಡ್, ಇದು ಕೂಡ ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಅಂತಲೇ ಅನಿಸುತ್ತೆ. ಹಾಗೆ ನಮಗೆ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಇದೆ, ನಿಪಾನ್ ಇಂಡಿಯಾ ಗ್ರೋತ್ ಫಂಡ್ ಇದೆ. ಬಟ್ ಇಲ್ಲಿ ಎಕ್ಸ್ಪೆನ್ಸ್ ರೇಷಿಯೋಗಳು ಜಾಸ್ತಿ ಕಾಣಿಸುತ್ತೆ. ಸೊ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಕಮ್ಮಿ ಇರುವಂಥ ಫಂಡ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಸೊ ಹಾಗಂತ ರಿಟರ್ನ್ ಕಮ್ಮಿ ಇರುವಂಥ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಸೊ ರಿಟರ್ನ್ ಮತ್ತು ಎಕ್ಸ್ಪೆನ್ಸ್ ರೇಷಿಯೋನ ಕಂಪೇರ್ ಮಾಡಿ. ಸೊ ಒಳ್ಳೆ ಫಂಡ್ ಯಾವುದು ಅಂತ ನಿಮಗೆ ಅನಿಸುತ್ತೆ ಅಂಥದ್ರಲ್ಲಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಸೊ ಕೊನೆ ಕ್ಯಾಟಗರಿ ನೋಡೋದಾದರೆ ಟ್ಯಾಕ್ಸ್ ಸೇವರ್ ಫಂಡ್. ಸೊ ಟ್ಯಾಕ್ಸ್ ಸೇವರ್ ಫಂಡಲ್ಲಿ ಒಂದು ವಿಷಯ ಏನು ತಿಳ್ಕೊಬೇಕಂದ್ರೆ 3 ವರ್ಷ ನೀವು ಇಲ್ಲಿ ನಿಮ್ಮ ಅಮೌಂಟನ್ನು ರೀಡೀಮ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ 3 ವರ್ಷಗಳ ಕಾಲ ಇದು ಲಾಕ್ ಆಗುತ್ತೆ. 3 ವರ್ಷ ಆದಮೇಲೆ ನೀವು ನಿಮ್ಮ ಅಮೌಂಟ್ನ ಇಲ್ಲಿ ವಿಡ್ರಾ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಸೊ ಇಲ್ಲಿ ಹುಷಾರಾಗಿ ಇನ್ವೆಸ್ಟ್ಮೆಂಟ್ನ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ ಸಡನ್ ಏನಾದರೂ ಅಮೌಂಟ್ನ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಆ ಟೈಮಲ್ಲಿ ನೀವು ಇಲ್ಲಿಂದ ದುಡ್ಡನ್ನು ತೆಗೆಯೋದಕ್ಕೆ ಆಗೋದಿಲ್ಲ. ಸೊ ಇದು ಟ್ಯಾಕ್ಸ್ಗೋಸ್ಕರ ಸೇವ್ ಮಾಡ್ತಿರೋದ್ರಿಂದ ಲಾಂಗ್ ಟರ್ಮ್ ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ನಿಮಗೆ ಲಾಂಗ್ ಟರ್ಮ್ ಈಕ್ವಿಟಿ ಫಂಡ್ ಆಗಿರ್ಬೋದು, ಕೋಟಕ್ ಟ್ಯಾಕ್ಸ್ ಸೇವರ್ ಫಂಡ್ ಆಗಿರ್ಬೋದು, ಕೆನರಾ ರೋಬೆಕೋ ಈಕ್ವಿಟಿ ಟ್ಯಾಕ್ಸ್ ಫಂಡ್, ಕ್ವಾಂಟ್ ಟ್ಯಾಕ್ಸ್ ಫಂಡ್, ಹಾಗೆ ಮಿರಾಯ್ ಅಸೆಟ್ನ ಟ್ಯಾಕ್ಸ್ ಸೇವರ್ ಫಂಡ್. ಸೊ ಈ 5 ಫಂಡ್ಗಳು ಒಳ್ಳೆ ರೇಟಿಂಗ್ ಹೊಂದಿದೆ. ಹಾಗೆ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಕಮ್ಮಿನೇ ಇದೆ, ರಿಟರ್ನ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದೆ. ಸೊ ನನ್ನನ್ನು ಕೇಳಿದ್ರೆ ನೀವು ಮಿರಾಯ್ ಅಸೆಟ್ನ ಟ್ಯಾಕ್ಸ್ ಸೇವರ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಆದಿತ್ಯ ಬಿರ್ಲಾ, HDFC ತುಂಬ ಟ್ಯಾಕ್ಸ್ ಸೇವರ್ ಫಂಡ್ಸ್ಗಳು ಕೂಡ ಇದೆ. ಸೊ ನಿಮಗೆ ಯಾವುದು ಸೂಕ್ತ ಅಂತ ಅನಿಸುತ್ತೆ ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಸೊ ನೀವು ಯಾವುದಾದ್ರೂ ಫಂಡ್ನ ಸರ್ಚ್ ಮಾಡಿದಾಗ ನಿಮಗೆ ಸೇಮ್ ಫಂಡ್ನ 2 ಆಪ್ಷನ್ ಸಿಗುತ್ತೆ. ಒಂದು ಗ್ರೋತ್ ಇರುತ್ತೆ, ಇನ್ನೊಂದು IDCW ಇಂಟ್ರೀಮ್ ಅಂತ ಇರುತ್ತೆ.
ಸೊ ಈ IDCW ಇಂಟ್ರೀಮ್ ಅಂತ ಏನಿದೆ ಅದನ್ನು ಡಿವಿಡೆಂಡ್ ಫಂಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಮುಂಚೆ ಇದರ ನೇಮ್ ಡಿವಿಡೆಂಡ್ ಫಂಡ್ ಅಂತ ಇತ್ತು. ಸೊ ಇಲ್ಲೇನಾಗುತ್ತೆ, ಈಗ ಆಕ್ಸಿಸ್ ಬ್ಲೂ ಚಿಪ್ ಫಂಡಲ್ಲಿ ನಿಮಗೆ ಇನ್ಫೋಸಿಸ್, HDFC ಸೊ ಈ ಶೇರ್ಗಳಿರುತ್ತೆ. ಅವರು ಏನು ಡಿವಿಡೆಂಟ್ನ ಪೇ ಮಾಡ್ತಾರೆ ಅದನ್ನು ಈ ಫಂಡ್ ಅವರು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದೇ ನೀವು ಗ್ರೋತ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ಸೊ ಆ ಡಿವಿಡೆಂಟ್ ಏನು ಬಂದಿರುತ್ತೆ ಅದು ನಿಮ್ಮ ನ್ಯಾವಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅಂದರೆ ಅವರು ನಿಮಗೆ ಡಿವಿಡೆಂಟ್ನ ಕೊಡೋದಿಲ್ಲ, ಆ ಡಿವಿಡೆಂಟ್ ಅಮೌಂಟ್ನ ಮತ್ತೆ ಆ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹಾಗೆ ನಿಮ್ಮ ಗ್ರೋತ್ ಆಗ್ತಾ ಇರುತ್ತೆ ಫಂಡ್. ಬಟ್ ಇಲ್ಲಿ ಡಿವಿಡೆಂಟ್ ಫಂಡಲ್ಲಿ ಏನಾಗುತ್ತೆ, ಡಿವಿಡೆಂಟ್ ನಿಮಗೆ ಬರ್ತಾ ಇರುತ್ತೆ. ಸೊ ಗ್ರೋತ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಏನಕ್ಕೆಂದರೆ ನೀವು ಮ್ಯೂಚುವಲ್ ಫಂಡಲ್ಲಿ ಲಾಂಗ್ ಟರ್ಮ್ಗಳಿಗೋಸ್ಕರ ಇನ್ವೆಸ್ಟ್ ಮಾಡಿರ್ತೀರ. ಸೊ ನಿಮಗೆ ಬರುವಂಥ ಡಿವಿಡೆಂಟ್ ಮತ್ತೆ ಅಲ್ಲೇ ಇನ್ವೆಸ್ಟ್ ಆಗಿ ಇನ್ನಷ್ಟು ರಿಟರ್ನ್ಗಳನ್ನು ಜನರೇಟ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಸೊ ನೀವು ಮನಿ ಕಂಟ್ರೋಲ್, ET ಮನಿ, ಗ್ರೋ, ಸೊ ಬೇರೆ ಇತರ ಆ್ಯಪ್ಗಳಲ್ಲೂ ಕೂಡ ನೀವು ನಿಮ್ಮ ಫಂಡ್ಗಳನ್ನು ವ್ಯಾಲಿಡೇಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ವ್ಯಾಲ್ಯೂ ರಿಸರ್ಚಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲ್ಯಾನ್ ಏನಿದೆ ಅದನ್ನು ನಾನು ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಗಮನಿಸ್ಬೋದು ಇವರ ಡೀಟೇಲ್ಸ್, ಲಾಂಚ್ ಡೇಟ್ ಏನಿದೆ, ಹಾಗೆ ಇವರು ಯಾವ ಯಾವ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ, ಇಲ್ಲಿ ರಿಸ್ಕ್ ಹೇಗಿರುತ್ತೆ, ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕಾಗುತ್ತೆ ಲಮ್ಸಮ್ಮಲ್ಲಿ ಮಾಡಿದ್ರೆ ಅಥವಾ SIPಗೆ. ಸೊ ಅದರ ಎಲ್ಲ ಡೀಟೇಲ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಕೆಳಗಡೆ ಇಲ್ಲಿ ಪೋರ್ಟ್ಫೋಲಿಯೋದಲ್ಲಿ ಗಮನಿಸಿದ್ರೆ ಸೊ ನಿಮಗೆ ಪೋರ್ಟ್ಫೋಲಿಯೋ ಇವ್ರದ್ದು ಹೇಗಿದೆ ಅನ್ನೋದು ಕೂಡ ಕಾಣಿಸುತ್ತೆ. ಸೊ ಇಲ್ಲಿ ಕೆಳಗಡೆ ನೀವು ನೋಡಿದಾಗ ಇವರು ಆಲ್ಫಾಬೆಟ್ INC ಅಂದರೆ ಗೂಗಲ್, ಸೊ ಗೂಗಲ್ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಿದ್ದಾರೆ. ಬಜಾಜ್ ಹೋಲ್ಡಿಂಗ್ಸಲ್ಲಿ ಇವರ ಇನ್ವೆಸ್ಟ್ಮೆಂಟ್ ಇದೆ. ಹಾಗೆ ಮೈಕ್ರೋಸಾಫ್ಟಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಿದ್ದಾರೆ. ITC, ಅಮೆಝಾನ್, IEX, ಫೇಸ್ಬುಕ್. ಸೊ ಈ ರೀತಿಯ ಎಲ್ಲ ಕಂಪನಿಗಳ ಡೀಟೇಲ್ಸ್ ಅಂದರೆ ಇವರ ಹೋಲ್ಡಿಂಗ್ ಎಲ್ಲೆಲ್ಲಿದೆ ಆ ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿ ನೀವು ಫಂಡ್ಗಳಲ್ಲಿ ಹೋಗಿ ಯಾವ ಫಂಡಲ್ಲಿ ಯಾವ ಶೇರ್ಗಳ ಹೋಲ್ಡಿಂಗ್ ಎಷ್ಟಿದೆ ಅನ್ನೋದನ್ನು ನೋಡ್ಬೋದು. ಹಾಗೆ ಇವರ ರಿಟರ್ನ್ಗಳು ಎಷ್ಟಿದೆ ಅದನ್ನು ಕೂಡ ನೋಡ್ಬೋದು. ಹಾಗೆ ಒಂದೊಂದು ಈಗ ವ್ಯಾಲ್ಯೂ ರಿಸರ್ಚ್ ಅವರು ಇದಕ್ಕೆ ಒಂದು ರೇಟಿಂಗ್ನ ಕೊಟ್ಟಿದ್ದಾರೆ 5 ಸ್ಟಾರ್. ಸೊ ಅದೇ ರೀತಿ ET ಮನಿ ರೇಟಿಂಗ್ ನೋಡ್ಬೋದು. ಹಾಗೆ ಮ್ಯೂಚುವಲ್ ಫಂಡ್ ಸಹಿ ಹೈ, ಸೊ ತುಂಬ ಆ್ಯಪ್ಗಳಿದ್ದಾವೆ. ಸೊ ನೀವು ಅಲ್ಲಿ ಎಲ್ಲ ಫಂಡ್ಗಳನ್ನು ಕಂಪೇರ್ ಮಾಡ್ಬೋದು. ಯಾರು ಎಷ್ಟೆಷ್ಟು ರೇಟಿಂಗ್ಗಳನ್ನು ಕೊಟ್ಟಿದ್ದಾರೆ ಗಮನಿಸ್ಬೋದು. ಒಳ್ಳೆ ರೇಟಿಂಗ್ ಇರುವ ಮತ್ತು ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋ ಇರುವಂತಹ ಫಂಡ್ಗಳನ್ನು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೋಬೋದು. ಸೊ ನಾನು ನಿಮಗೆ ಮ್ಯೂಚುವಲ್ ಫಂಡ್ನ ಬಗ್ಗೆ ತಿಳಿಸ್ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.